ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ ಧೂಳಿಪಟ ಮಾಡಿದ ಯಂಗ್ ಟೈಗರ್ಸ್ ಸತತ 6ನೇ ಬಾರಿಗೆ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಅಂಡರ್-19 ತಂಡ. ಇನ್ನು ಪಾಕಿಸ್ತಾನ ಅಂಡರ್-19 ತಂಡ ನಮ್ಮ ಭಾರತದ ವಿರುದ್ಧ ಸೋತ ಬಳಿಕ ಪಾಕ್ ನಾಯಕ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಪಾಕ್ ನಾಯಕ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಂಡರ್-19 ವಿಶ್ವಕಪ್ ನಲ್ಲಿ ಕೊನೆಯ ಸೂಪರ್ 6 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಪಾಕಿಸ್ತಾನ ಅಂಡರ್-19 ತಂಡವನ್ನು ಬಗ್ಗು ಬಡಿದು ಸೆಮಿಫೈನಲ್ಗಾದರೆ ಪ್ರವೇಶಿಸಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಬುಲಾವಾದಿಯೋ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನದ ನಾಯಕ ಬೌಲಿಂಗ್ ಆದರೆ ಆಯ್ಕೆ ಮಾಡಿಕೊಂಡರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 49.5 ಓವರ್ಗಳಲ್ಲಿ 252 ರನ್ ಆದರೆ ಗಳಿಸಿತು. ಇನ್ನು ಪಾಕಿಸ್ತಾನ ಸೆಮಿಫೈನಲ್ ಪ್ರವೇಶಿಸಬೇಕಾದರೆ 33.5 ಓವರ್ಗಳಲ್ಲಿ ಗುರಿ ತಲುಪಬೇಕಾಗಿತ್ತು. ಆದರೆ ಪಂದ್ಯದಲ್ಲಿ ಹೀನಾಯ ಸೋಲು ಖಂಡಿತ ಅಂತಾನೆ ಹೇಳ್ಬೋದು. ಇನ್ನು ಪಾಕಿಸ್ತಾನ ತಂಡ ಭಾರತದ ಕಠಿಣ ಬೌಲಿಂಗ್ ದಾಳಿಗೆ ಉತ್ತರಿಸಲಾಗದೆ 46.2 ಓವರ್ಗಳಲ್ಲಿ 194 ರನ್ ಗಳಿಸಿ ಆಲ್ಔಟ್ ಕೂಡ ಆಯಿತು. ಇನ್ನು ಲೀಗ್ ಹಂತದಲ್ಲಿ ಎಲ್ಲ 3 ಪಂದ್ಯಗಳನ್ನು ಭಾರಿ ಅಂತರದಿಂದ ಗೆದ್ದಿರುವ ಭಾರತ ತಂಡ ಪ್ಲಸ್ 3.37 ರನ್ ರೇಟ್ ನೊಂದಿಗೆ 6ನೇ ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿ ಆದರೆ ಇತ್ತು. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಭಾರತ ತಂಡ ಸೂಪರ್ 6 ಹಂತದಲ್ಲಿ ಅಗ್ರಸ್ಥಾನಕ್ಕೇರಿತು. ಇನ್ನು ಅತ್ತ ಪಾಕಿಸ್ತಾನ 3 ಪಂದ್ಯಗಳಿಂದ 4 ಅಂಕ ಹೊಂದಿದ್ದು ಭಾರತವನ್ನು ನೆಟ್ ರನ್ ರೇಟ್ ನಲ್ಲಿ ಹಿಂದಿಕ್ಕಿ ಸೆಮಿಫೈನಲ್ ಪ್ರವೇಶಿಸಲು 33.3 ಓವರ್ಗಳಲ್ಲಿ ಗೆಲ್ಲಬೇಕಾಗಿತ್ತು. ಆದರೆ ಪಾಕ್ ತಂಡವನ್ನು 194ಕ್ಕೆ ಆಲ್ಔಟ್ ಮಾಡಿದ ಭಾರತ ತಂಡ ಅಗ್ರಸ್ಥಾನದೊಂದಿಗೆ ಸೆಮಿಫೈನಲ್ಗಾದರೆ ಎಂಟ್ರಿ ಕೊಟ್ಟಿದೆ. ಇನ್ನು 253 ರನ್ಗಳ ಗುರಿಯನ್ನು ಬೆನ್ನತ್ತಿದ ಪಾಕಿಸ್ತಾನ ತಂಡ ಯಾವ ಹಂತದಲ್ಲೂ 33.3 ಓವರ್ಗಳಲ್ಲಿ ಗೆಲ್ಲುವಂತ ಬ್ಯಾಟೇ ಬೀಸಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಬೌಲರ್ಗಳು ಅದಕ್ಕೆ ಅವಕಾಶ ಕೂಡ ನೀಡಲಿಲ್ಲ. ಕಠಿಣ ಗುರಿ ಬೆನ್ನತ್ತಿದ ಪಾಕಿಸ್ತಾನ ಕೇವಲ 23 ರನ್ ಗಳಿಸುವಷ್ಟರಲ್ಲಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವಂತ ಸಮೀರ್ ಮಿನ್ನಸ್ ಅವರನ್ನು ವಿಕೆಟ್ ಆದರೆ ಕಳೆದುಕೊಂಡಿತು. ಇನ್ನು 2ನೇ ವಿಕೆಟ್ಗೆ ಅಮ್ಜದ್ ಜಹೂರ್ ಹಾಗೂ ಉಸ್ಮಾನ್ ಖಾನ್ 65 ಸೇರಿಸಿ ತಂಡಕ್ಕೆ ಚೇತರಿಕೆಯನ್ನು ನೀಡಿದ್ರು. ಆದರೆ 49 ಬಾಲ್ಗಳಲ್ಲಿ 8 ಬೌಂಡರಿಗಳ ಸಹಿತ 42 ರನ್ ಗಳಿಸಿದಂತ ಅಮ್ಜಾ ಅವರನ್ನು ಕನ್ಸಿಕ್ ಚೌಹಾನ್ ಪೆವಿಲಿಯನ್ಗೆ ಕಳಿಸಿದ್ರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಂತರ ಬಂದಂತ ನಾಯಕ ಫರ್ಹಾನ್ ಯೂಸಫ್ ಅವರು 3ನೇ ವಿಕೆಟ್ಗೆ ಜೊತೆ ಆಟದಲ್ಲಿ ಉಸ್ಮಾನ್ ಖಾನ್ ಜೊತೆಗೂಡಿ 63 ರನ್ಗಳ ಜೊತೆ ಆಟ ಆದರೆ ನಡೆಸಿದರು. ಇನ್ನು 39 ಎಸೆತಗಳಲ್ಲಿ 3 4 ಮತ್ತು 2 ಸಿಕ್ಸರ್ಗಳ ಸಹಿತ 39 ರನ್ ಗಳಿಸಿ ಅಪಾಯಕಾರಿಯಾಗುತ್ತಿದ್ದಂತ ಯೂಸಫ್ ಅವರನ್ನು RS ಅಂಬರೀಶ್ ಬೌಲಿಂಗ್ ನಲ್ಲಿ ಕೀಲನ್ ಪಾಟೀಲ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಪತನವಾಗುತ್ತಿದ್ದಂತೆ ಪಾಕಿಸ್ತಾನ ಅವನತಿ ಆರಂಭವಾಯಿತಂತ ಹೇಳ್ಬೋದು. 5ನೇ ಕ್ರಮಾಂಕದಲ್ಲಿ ಬಂದಂತ ಅಹಮದ್ ಹುಸೇನ್ ಅವರು 2 ರನ್ ಮತ್ತು 92 ಬಾಲ್ಗಳಲ್ಲಿ 7 ಬೌಂಡರಿಗಳ ಸಹಿತ 68 ರನ್ ಗಳಿಸಿದಂತ ಉಸ್ಮಾನ್ ಖಾನ್ ರನ್ನು ಭಾರತದ ನಾಯಕ ಆಗಿರುವಂತ ಆಯುಷ್ ಮಾತ್ರೆ ಪೆವಿಲಿಯನ್ಗೆ ಆದರೆ ಸೇರಿಸಿದರು. ಇನ್ನು 168ಕ್ಕೆ 5 ಇದ್ದ ಪಾಕಿಸ್ತಾನ ಮುಂದಿನ 31 ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಇನ್ನು ಅಲಿ ಹಸನ್ ಬುತ್ಸಾಲ್ 2 ರನ್ ಮತ್ತು ಉಜೈಫ್ 14 ರನ್, ಅಬ್ದುಲ್ ಸುಬಾನ್ 7 ರನ್ ಮತ್ತು ಮೊಹಮ್ಮದ್ ಸಯ್ಯನ್ 3 ರನ್ ಮತ್ತು ಮೋಮಿನ್ ಕೊಮರ್ ಶೂನ್ಯಕ್ಕೆ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ ಪರ ಮಿಂಚಿದ ಆಯುಷ್ ಮಾತ್ರೆ ಮತ್ತು ಕೀಲನ್. ಇನ್ನು ಭಾರತದ ಪರ ಕೀಲನ್ ಅವರು 35 ರನ್ ನೀಡಿ 3 ವಿಕೆಟ್ ಪಡೆದರೆ ಆಯುಷ್ ಮಾತ್ರ 21 ರನ್ ನೀಡಿ 3 ವಿಕೆಟ್ ಆದರೆ ಪಡೆದರು. ಇನ್ನು ವಿಹಾನ್ ಮೋನಾತ್ರೆ ಬಂದ್ಬಿಟ್ಟು 15 ರನ್ ನೀಡಿ 1 ವಿಕೆಟ್ ಪಡೆದರೆ ಕನ್ಸಿಕ್ ಚೌಹಾನ್ ಅವರು 30 ರನ್ ನೀಡಿ 1 ವಿಕೆಟ್ ಆದರೆ ಪಡಿತಾರೆ. ಇನ್ನು ಅನಿಲ್ ಪಾಟೀಲ್ ಅವರು 30 ರನ್ ನೀಡಿ 1 ವಿಕೆಟ್ ಪಡೆದರೆ ಅಂಬರೀಶ್ ಅವರು ಕೂಡ 26 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದ್ದ ಭಾರತ ತಂಡ ವೇದಾಂತ ತ್ರಿವೇದಿ 68 ಮತ್ತು ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳಾದ ಕನ್ಸಿಕ್ ಚೌಹಾನ್ 45 ರನ್ ಮತ್ತು ಅಂಬರೀಶ್ 29 ಮತ್ತು ಕೀನನ್ ಪಾಟೀಲ್ 21 ಅದ್ಭುತ ಬ್ಯಾಟಿಂಗ್ ನೆರವಿನಿಂದ 49.5 ಓವರ್ಗಳಲ್ಲಿ 252 ರನ್ ಗಳಿಸಿತ್ತು. ಹೌದು ಸ್ನೇಹಿತರೆ, ಭಾರತ ತಂಡ ಫೆಬ್ರವರಿ 4ರಂದು ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಸೆಣಸಾಡಲಿದೆ. ಇನ್ನು ಆಸ್ಟ್ರೇಲಿಯಾ ತಂಡ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಫೆಬ್ರವರಿ 3ರಂದು ಇಂಗ್ಲೆಂಡ್ ತಂಡವನ್ನಾದರೆ ಎದುರಿಸಲಿದೆ. ಇನ್ನು ಈ 2 ಪಂದ್ಯಗಳಲ್ಲಿ ಗೆದ್ದವರು ಫೆಬ್ರವರಿ 6ರಂದು ಫೈನಲ್ ಅಲ್ಲಿ ಪ್ರಶಸ್ತಿಗಾಗಿ ಸೆಣಸಾಡಲಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯ ಗೆದ್ದು ನಮ್ಮ ಭಾರತ ತಂಡ ಫೈನಲ್ ಅಲ್ಲಿ ಹೋಗಿ ಫೈನಲ್ ಪಂದ್ಯ ಗೆಲ್ಲುತ್ತಾ ಇಲ್ವಾ ಅಂಡರ್-19 ನಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇದೆಲ್ಲ ಆದ ಮೇಲೆ ಪಾಕಿಸ್ತಾನದ ನಾಯಕ ಏನೆಲ್ಲ ಮಾತನಾಡಿದ್ರು ನಮ್ಮ ಭಾರತದ ಬಗ್ಗೆ, ನಮ್ಮ ಅಭಿಮಾನಿಗಳ ಬಗ್ಗೆ ಅಂತ ತಿಳ್ಕೊಂಬಾರದಾಯ್ತು ಅಂತಂದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಮತ್ತು ಅವನಿಗೆ ಬೈಯೋದು ಪಕ್ಕ. ಹೌದು ಸ್ನೇಹಿತರೆ, ಭಾರತ ತಂಡ ಮೋಸ ಮಾಡಿತ್ತಂತ ಸ್ಪಷ್ಟವಾಗಿ ಹೇಳಿಕೆ ಆದರೆ ಕೊಟ್ಟಿದ್ದಾನೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅವನಂತ ತಿಳ್ಕೊಂಬರೋಣ ಬನ್ನಿ.
ಇನ್ನು ನಮ್ಮ ಭಾರತ ತಂಡ ಪಾಕಿಸ್ತಾನದ ಅಂಡರ್-19 ವಿರುದ್ಧ 58 ರನ್ಗಳಿಂದ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೇ ತಡ ಪಾಕಿಸ್ತಾನದ ನಾಯಕ ಆಗಿರುವಂತ ಫರ್ಹಾನ್ ಯೂಸಫ್ ಅವರು ಬಂದ್ಬಿಟ್ಟು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಹೌದು, ನಾವು ಭಾರತದ ವಿರುದ್ಧ ಆದ್ರೆ ಸೋತಿದ್ದೇವೆ, ಆದ್ರೂ ಮುಂದೆ ರಿವೆಂಜ್ ತಗೊಂತೀವಿ ಮತ್ತು ಆದರೆ ಭಾರತ ತಂಡ ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನನಗೆ ಹೀಗೆ ಗೊತ್ತಾಗ್ತಾ ಇದೆ ಮತ್ತು ಇವಾಗ ಸದ್ಯ ಅಂಡರ್-19 ಮುಂದೆ ನಾವು ದೊಡ್ಡವರಾದಾಗ ಕೂಡ ಭಾರತವನ್ನು ಸೋಲಿಸುತ್ತೇವೆ ಮತ್ತು ಮುಂದೆ ನಮ್ಮ ಗುರಿನೇ ಭಾರತವನ್ನು ತಂಡವನ್ನು ಸೋಲಿಸೋದು. ಈಗಾಗಲೇ ಒಂದು ಬಾರಿ ಸೋಲಿಸಿದ್ದೇವೆ ಮತ್ತು ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ನಮಗೆ ಟೈಮ್ ಆದ್ರೆ ಬಿತ್ತು ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಅಂತ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಬೌಲಿಂಗ್ ಮಾಡಲಿಲ್ಲ. ಆ ಕಾರಣದಿಂದಾಗಿ ಪಂದ್ಯವನ್ನಾದರೆ ಸೋತಿದ್ದೇವೆ ಮತ್ತು ಈ ಪಂದ್ಯವನ್ನು ನಾವು 33.5 ಓವರ್ಗಳಲ್ಲಿ ಗೆಲ್ಲಬೇಕಾಗಿತ್ತು. ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನೇ ಗೆಲ್ಲೋಕೆ ನೋಡಿದ್ವಿ ಮತ್ತು ನಮಗೆ ಸೆಮಿಫೈನಲ್ಗೆ ಹೋಗಲು ಇಷ್ಟ ಇಲ್ಲ ಅಂತಂದು ಪಾಕಿಸ್ತಾನದ ನಾಯಕ ಆದ್ರೆ ಫರ್ಹಾನ್ ಯೂಸಫ್ ಆದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.